ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಫ್ರೈಡೇ ಮತ್ತು ಸ್ಯಾಟರ್ಡೇ ವ್ಲಾಗು. ನನ್ನ ನಿಶಾಂತ್ ಅವನ ಕ್ಲಾಸಲ್ಲಿ ಫುಡ್ ಕೋರ್ಟ್ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಕೂಡ ಫುಡ್ ಕೋರ್ಟ್ ಮಾಡ್ತಾರೆ. ಅಂದರೆ ಮಕ್ಳಿಗೆ ಸ್ವಲ್ಪ ನಾಲೆಡ್ಜ್ ಬರಲಿ, ಅಂದರೆ ವ್ಯವಹಾರ ಜ್ಞಾನ ಸ್ವಲ್ಪ ಗೊತ್ತಾಗಲಿ, ಏನೇನು ಮಾಡಿ ಏನೇನು ಅಂದರೆ ಮಾರ್ತಾರೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಪ್ರತಿ ವರ್ಷ ಫುಡ್ ಕೋರ್ಟ್ ಮಾಡ್ತಾರೆ. ಸೊ ಈ ವರ್ಷವೂ ಕೂಡ ಫುಡ್ ಕೋರ್ಟ್ ಮಾಡಿದರು. ಅವನು ಕೂಡ ಸೇರಿಕೊಂಡಿದ್ದ ಫುಡ್ ಕೋರ್ಟಿಗೆ. ಹಾಗಾಗಿ ನಾನು ಮಧ್ಯಾಹ್ನ ಫುಡ್ ಕೋರ್ಟಿಗೆ ಹೋಗೋಣ ಅನ್ನೋ ಅಷ್ಟರೊಳಗೆ ಅವ್ನು ನನಗೆ ಫೋನ್ ಮಾಡಿ ಒಂದು ಸ್ವಲ್ಪ ಆಲೂಗಡ್ಡೆ ಬೇಯಿಸ್ಕೊಂಬರಮ್ಮ ಅಂತ ಹೇಳ್ದ. ಅವ್ನ ಫ್ರೆಂಡ್ ಎಲ್ಲ ಏನೋ ಪಾನಿಪುರಿ ಮಾಡ್ತಿದ್ರಂತೆ. ಸೊ ಹಂಗಾಗಿ ಮನೆಯಿಂದನೇ ಆಲೂಗಡ್ಡೆ ಬೇಯಿಸ್ಕೊಂಡೋಗಿ ಸ್ಕೂಲ್ ಹತ್ರನೇ ಅದು ಸಿಪ್ಪೆನ ಹಿಡ್ಕೊಂಡಿರಲಿಲ್ಲ. ಸಿಪ್ಪೆನ ಹಿಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಟೀಚರ್ ಕೂಡ ನಾನು ಕೂಡ ಇಬ್ಬರು ಹಿಡ್ಕೊತಿದ್ವಿ ಸಿಪ್ಪೆನ. ಇವತ್ತು ಅಂದರೆ ಫ್ರೈಡೇ ಅವನ ಫ್ರೆಂಡ್ಸ್ ಎಲ್ಲ ಏನೋ ಪಾನಿಪುರಿ ಮಾಡ್ತಾರೆ. ಸ್ಯಾಟರ್ಡೇ ಇವನು ಬೇರೆ ನಾನ್ ವೆಜ್ ಮಾಡ್ತಾನೆ. ಸೊ ಇದು ಫ್ರೈಡೇ ಲಾಗು. ಇಲ್ಲಿ ಫ್ರೈಡೇ ಮತ್ತು ಸ್ಯಾಟರ್ಡೇ 2 ದಿನ ಫುಡ್ ಕೋರ್ಟ್ ನಡೀತಿದೆ. ತುಂಬಾ ಚೆನ್ನಾಗಿತ್ತು ಒಂಥರ ಫುಡ್ ಕೋರ್ಟು. ಇದು ಮೊದಲನೇ ವರ್ಷ ನನ್ನ ಮಗ ಸೇರಿಕೊಂಡಿರೋದು. ಮುಂಚೆ ಎಲ್ಲ ಸೇರಿರಲಿಲ್ಲ. ಅವನಿಗೆ ಏನೋ ಭಯ ಏನೋ ಗೊತ್ತಿರಲಿಲ್ಲ. ಬಟ್ ಈ ಸರಿ ಸೇರ್ಕೋತೀನಿ ಅಂತ ಹೇಳ್ದ. ಸರಿ ಆಯಿತು ಅಂತ ಸೇರ್ಕೊಂಡಿದ್ದ. ಒಂದು 4-5 ಜನ ಸೇರಿಕೊಂಡು ಮಾಡಿದರು. ಸೊ ಅದು ಫುಡ್ ಕೋರ್ಟ್ ಮಾಡೋ ಜಾಗಕ್ಕೆ 1.5 ಅಂದರೆ 1,500 ದುಡ್ಡು. ಸೊ ಅದನ್ನೆಲ್ಲ ಒಂದು 5-6 ಜನ ಸೇರಿ ಫುಡ್ ಕೋರ್ಟಿಗೆ ಇದು ಮಾಡಿದರು. ಆ್ಯಕ್ಚುಲಿ ಇದು ಫ್ರೈಡೇ ಲಾಗ್ ಆಗಿರೋದ್ರಿಂದ ಇದು ಫ್ರೈಡೇ ಆಗಿರೋದು. ಸೊ ಅಂದರೆ ಎಲ್ಲವನ್ನು ತಂದು ಮಕ್ಕಳುಗಳು ಮಾರ್ತಾಯಿದ್ರು. ನಾನು ಎಲ್ಲನೂ ಟೇಸ್ಟ್ ನೋಡಿದೆ. ಅಂದರೆ 10 ರೂಪಾಯಿಂದ 20 ರೂಪಾಯಿ 30 ರೂಪಾಯಿ ಈ ಥರ ಎಲ್ಲ. ಪಾಪ ಅವೇ ಮಕ್ಕಳು ಕೇಳ್ತವೆ, ತೊಗೊಳ್ಳಿ ಮೇಡಮ್, ತೊಗೊಳ್ಳಿ ಆಂಟಿ ಅಂತ. ಸೊ ಹಂಗಾಗಿ ಎಲ್ಲವನ್ನು ತಗೊಂಡೆ. ಇದು ನಮ್ಮ ನಿಶಾಂತನ ಫ್ರೆಂಡ್ಸು ಪಾನಿಪುರಿ ಮಾಡಿರೋದು. ಅವ್ರು ನನಗೆ ಕೊಡ್ತಾಯಿದ್ರು. ಸೊ ಅದನ್ನು ಟೇಸ್ಟ್ ನೋಡೋಣ ಅಂತ ಮಾಡಿ ತಿಂತಾಯಿದ್ದೆ. ಸೊ ಚೆನ್ನಾಗಿ ಮಾಡಿದ್ದು, ಪರವಾಗಿಲ್ಲ. ನೆಕ್ಸ್ಟು ನಾವು ಇನ್ನು ನಿಶಾಂತು ಸ್ಯಾಟರ್ಡೇ ಮಾಡೋದಲ್ವ. ಸೊ ನನಗೂ ಒಂಥರ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಫ್ರೈಡೇನೇ ಬಂದಿದ್ದು. ಇಲ್ಲಿ ಗೋಬಿ, ಆಮೇಲೆ ಏನು ಐಸ್ ಕ್ರೀಮು ಎಲ್ಲವನ್ನು ಕೂಡ ಮಾರ್ತಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ನಮ್ಮ ಹೊಲ ಇದೆ, ಅಲ್ಲಿ ಹೊಲದ ಹತ್ರಕ್ಕೆ ಬಂದದ್ದು. ಅಂದರೆ ತಡ್ನಿ ಗಿಡ, ಅಲಸಂದಿ ಕಾಳು ಹಾಕಿದ್ದು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಹೊಲದ ಹತ್ರಕ್ಕೆ ಬಂದು ಅಂತ ಹೇಳಿ ಅದನ್ನು ಕೂಡ ನೋಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಇನ್ನು ಸ್ಯಾಟರ್ಡೇ ಏನಾದರೂ ಮಾಡೋಣ ಅಂತ ಹೇಳಿ ಅಲ್ಲೇ ಹೊಲದ ಹತ್ರಕ್ಕೆ ಹೋಗಿ ನೋಡಿಕೊಂಡು ಹೊಲ ಎಲ್ಲನೂ ಇದು ತಡ್ನಿ ಗಿಡ ಎಲ್ಲನೂ. ಸೊ ಒಂದಿಷ್ಟು ತಡ್ನಿಕಾಯಿ ಇದ್ದು ಕುಯ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನು ಕೂಡ ಎಲ್ಲ ಬಿಡಿಸಿ ಇಟ್ಕೊಂಡೆ. ಅದನ್ನೆಲ್ಲ ಬಿಡಿಸಿಟ್ಕೊಂಡು ಇನ್ನೇನು ಆಲೂಗೆಡ್ಡೆ ಮಿಕ್ಕಿತ್ತು ಸ್ವಲ್ಪ. ಅಂದರೆ ನಾನು ಆಲೂಗೆಡ್ಡೆ ಮಧ್ಯಾಹ್ನ ಬೇಯಿಸ್ಕೊಂಡು ತಗೊಂಡು ಹೋಗಿದ್ದೆ ಅಲ್ವಾ. ಸೊ ಅದು ಮಿಕ್ಕಿತ್ತು. ಅದನ್ನು ಏನು ಸಾಂಬಾರು ಮಾಡೋದು ಅಂತ ಅಂದ್ಕೊಂಡು ಸಾಂಬಾರಿಗೂ ಕೂಡ ಏನೂ ಇರಲಿಲ್ಲ, ಸಾಂಬಾರು ಏನೂ ಮಾಡಿರಲಿಲ್ಲ. ಸೊ ಅದನ್ನೇ ಆಲೂಗೆಡ್ಡೆ ಸಾಂಬಾರು ಮಾಡೋಣ ಅಂತ ಹೇಳಿ ಅದನ್ನು ಕಿವಿಚಿಟ್ಕೊತಿದ್ದೀನಿ ಆಲೂಗೆಡ್ಡೆ ಸಾಂಬಾರಿಗೆ. ಇನ್ನು ಆಲೂಗೆಡ್ಡೆ ಸಾಂಬಾರು ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಹೇಳಿ ಒಂದು ಸ್ವಲ್ಪ ಮಿಕ್ಕಿದ್ದ ಒಂದು 7-8 ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಆಲೂಗೆಡ್ಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಆಲೂಗೆಡ್ಡೆ ಹಾಕಿ ಇದು ಮಾಡಿ ಅದನ್ನು ತೆಗ್ದಿಟ್ಕೊಂಡು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದನ್ನು ತೆಗ್ದಿಟ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೋತೀನಿ. ಮಸಾಲೆ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಆಲೂಗೆಡ್ಡೆ ಹಾಕಿ ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ಆಲೂಗೆಡ್ಡೆ ಸಾಂಬಾರು. ತೀರಾ ತೆಳುಗೂ ಮಾಡಬಾರ್ದು, ತೀರಾ ಗಟ್ಟಿಗೂ ಮಾಡಬಾರ್ದು, ಚೆನ್ನಾಗಿತ್ತು ಸಾಂಬಾರು. ಆಲೂಗೆಡ್ಡೆ ಬೇಯಿಸಿ ಸಾಂಬಾರು ಮಾಡೋವಷ್ಟರೊಳಗೆ ನಮ್ಮ ಮನೆಯವರು ಚಿಕನ್ ತಗೊಬರ್ತೀನಿ. ಅಂದರೆ ಇವನಿಗೆ ಸ್ಯಾಟರ್ಡೇ ಚಿಕನ್ ಫ್ರೈ ಮತ್ತು ಏನು ಪರೋಟ ಮಾಡಿದ್ದ ಇವನು ಫುಡ್ ಕೋರ್ಟಿಗೆ. ಹಂಗಾಗಿ ಚಿಕನ್ ತಗೊಬರ್ತೀನಿ. ಇನ್ನು ಅಲ್ಲಿಗೆ ಚಿಕನ್ ಮಾಡಿದರೆ ಮಕ್ಕಳು ನೋಡ್ತವೆ. ಇಲ್ಲೂ ಸ್ವಲ್ಪ ಬೇರೆ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಏನು ಬೈಲರ್ ಕೋಳಿ, ಇಲ್ಲಿಗೆ ನಾಟಿ ಮಾಮೂಲಿ ಫಾರಮ್ ಕೋಳಿ ತಗೊಂಡು ಬಂದರು ಮನೆಗೆ. ಸೊ ಚಿಕನ್ ಸಾಂಬಾರು ಮಾಡಿದ್ದೆ. ಹಾಗೆ ಗಿಣ್ಣಿತ್ತು, ನನ್ನ ಅದೃಷ್ಟಕ್ಕೆ ಹಸು ಅವತ್ತೆ ಕರು ಹಾಕಿತ್ತು. ಗಿಣ್ಣು ಕೂಡ ಮಾಡಿದ್ದೆ. ಈಗ ಸ್ಯಾಟರ್ಡೇ ಇದನ್ನು ತುಂಬಿ ಒಂದು ಬಾಕ್ಸಿಗೆ ಒಂದು ಕ್ಯಾರಿಯರಿಗೆ ತುಂಬಿಬಿಟ್ಟು ಕೊಟ್ಟು ಕಳಿಸ್ತಿದ್ದೀನಿ ನಿಶಾಂತಂಗೆ. ಇನ್ನು ನಾನು ಮಜ್ಜಿಗೆ ಮಾಡಿಕೊಂಡೆ. ಅಂದರೆ ಮನೇಲಿ ಮೊಸರಿತ್ತು, ಹಾಗಾಗಿ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲೆ ಮಜ್ಜಿಗೆ ಮಾಡಿಕೊಂಡೆ. ಜೊತೆಗೆ ಗಿಣ್ಣು ಕೂಡ ತಗೊಂಡೋಗಿದ್ದೆ, ನೋಡೋಣ ಹೋಗುತ್ತಾ ಇಲ್ವಾ ಅಂತ. ನಿಜವಾಗ್ಲೂ ಗಿಣ್ಣಿಗೆ ಅಷ್ಟು ಬೇಡಿಕೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಂದು ಸ್ವಲ್ಪನೂ ಉಳ್ಕೊಳ್ಳೇ ಇಲ್ಲ ಗಿಣ್ಣು. ಒಂದು ಹೆಚ್ಚು ಕಡಿಮೆ ಒಂದು 2 ಲೀಟ್ರ್ 3 ಲೀಟ್ರಷ್ಟು ಗಿಣ್ಣು ಮಾಡಿದ್ದೆ. ಆಮೇಲೆ ಒಂದು 2 ಲೀಟ್ರ್ 3 ಲೀಟ್ರಷ್ಟು ಮಸಾಲೆ ಮಜ್ಜಿಗೆ ಮಾಡಿದೆ. ಆಮೇಲೆ ಚಿಕನ್ ಫ್ರೈ, ಆಮೇಲೆ ಪರೋಟ ಇಷ್ಟು ಕೂಡ ಮಾಡಿಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ಅಲ್ಲಿ ಫಂಕ್ಷನ್ ನಡೀತಿತ್ತು ಮಕ್ಕಳದು. ಸೊ ಫಂಕ್ಷನ್ಗೆಲ್ಲ ಹೋಗಿ ನೋಡಿಕೊಂಡು ಮತ್ತೆ ರಿಟರ್ನ್ ಆದೆ. ನಾನು ಮತ್ತೆ ಅಲ್ಲಿ ಫುಡ್ ಕೋರ್ಟಿಗೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ
ಬ್ಯುಸಿ ಆಗೋದೆ. ಅಂದರೆ ಅಲ್ಲಿ ಮಕ್ಕಳು ಅವರು ಇವರು ಪೇರೆಂಟ್ಸ್ಗಳು ಬಂದು ತಗೋತಾ ಇದ್ರಲ್ವ, ಹಂಗಾಗಿ ಬ್ಯುಸಿ ಆದೆ, ಮತ್ತೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಇದಿಷ್ಟೇ ವಿಡಿಯೋ. ಥ್ಯಾಂಕ್ ಯು.